ಹಾಯ್ ಹಲೋ ನಮಸ್ಕಾರ ಮೈಸೂರು. ನಾನು ನಿಮ್ಮ ಟ್ರಸ್ಟೆಡ್ ಪಾರ್ಟ್ನರ್ YP ಪ್ರಾಪರ್ಟಿ ವತಿಯಿಂದ ಮೈಸೂರಿನಲ್ಲಿ ದಟ್ಕಳ್ಳಿ ಏರಿಯಾದಲ್ಲಿ ಮೂಡ ಅಲರ್ಟೆಡ್ ಮೈಸೂರಿನ ರಿಂಗ್ ರೋಡ್ ಅಟ್ಯಾಚಲ್ಲಿರುವಂಥ ಒಂದು ಅಪಾರ್ಟ್ಮೆಂಟಲ್ಲಿ ಕೆಲವು ಮನೆಗಳನ್ನು ನಾನು ಇಲ್ಲಿ ತಗೊಂಡು ಬಂದಿದ್ದೀನಿ. ನೀವು ನೋಡ್ತಾ ಇದ್ದೀರಾ, ಮೈಸೂರಲ್ಲಿ ಇದು ಒಂದು ಪ್ರೈಮ್ ಲೊಕೇಶನ್ ಆಗಿದೆ. ಈ ಅಪಾರ್ಟ್ಮೆಂಟಲ್ಲಿ ಕೆಲವು ಮನೆಗಳು ಮಾರಾಟಕ್ಕಿದ್ದು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಈ ಅಪಾರ್ಟ್ಮೆಂಟ್ ಬಂದು ಜಸ್ಟ್ ಮೈಸೂರಿಂದ ಒಂದು 7 to 8 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಂಥ ಅಪಾರ್ಟ್ಮೆಂಟ್ ಆಗಿದೆ. ಹಾಗೆಯೇ ನಿಮಗೆ ಇದು ಒಂದು ಒಳ್ಳೆ ಲಕ್ಸುರಿ ಅಪಾರ್ಟ್ಮೆಂಟ್ ಆಗಿದೆ. ಇದು ರಿಂಗ್ ರೋಡಿಂದ ನಿಮಗೆ ಜಸ್ಟ್ ಒಂದು 100 ಮೀಟರ್ ಡಿಸ್ಟೆನ್ಸಲ್ಲಿರುವಂಥ ಲೇಔಟ್ ಆಗಿದೆ. ಹೇಳ್ತಾ ಇದ್ದೀರಾ, ಈ ರೋಡ್ ಬಂದ್ಬಿಟ್ಟು ನಿಮಗೆ ಊಟಿ ನಂಜನಗೂಡು ರೋಡ್ಗೆ ಕನೆಕ್ಟಿವಿಟಿ ಮತ್ತು HP ಕೋಟೆ ರೋಡ್ಗೆ ಕನೆಕ್ಟಿವಿಟಿ ಇರುವಂಥ ರೋಡ್ ಆಗಿದೆ. ಹಾಗೆಯೇ ನೀವು ಈ ಕಡೆ ಈ ರೋಡ್ ನೋಡ್ತಾ ಇದ್ದೀರಾ, ಈ ರೋಡ್ ಬಂದು ನಿಮಗೆ ಬ್ಯಾಂಗ್ಳೂರು ಕನೆಕ್ಟಿವಿಟಿ ಇರುವಂಥ ರೋಡ್ ಆಗಿದೆ. ಹಾಗೆಯೇ ಹುಣಸೂರು ಹೈವೇಗೆ ಕನೆಕ್ಟಿವಿಟಿ ಇರುವಂಥ ರೋಡ್ ಆಗಿದೆ. ಓಕೆ ಸ್ನೇಹಿತರೆ, ಇಲ್ಲಿ ಕೆಲವು ಮನೆಗಳು ಹೇಗಿದೆ ಅಂತ ಒಳಗಡೆ ನೋಡ್ಕೊಂಡು ಬರೋಣ ಬನ್ನಿ. ನೀವು ನೋಡ್ತಾ ಇದ್ದೀರಾ, ಇಲ್ಲಿಂದ ಎಂಟ್ರೆನ್ಸ್ ಇದ್ದು ನಿಮಗೆ ಕೆಳಗಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ, ಮೇಲ್ಗಡೆ ನಿಮಗೆ ಮನೆಗಳನ್ನು ಮಾಡಿದ್ದಾರೆ. ನೋಡಿ, ಪಾರ್ಕಿಂಗ್ ಒಂದು ಯೂಸ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡಿದ್ದಾರೆ. ಸ್ನೇಹಿತರೆ, ನೋಡ್ತಾ ಇದ್ದೀರಾ, ಒಂದು ವಿಶಾಲವಾದಂಥ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. 2 ವೀಲರ್ಸ್ ಮತ್ತು ಕಾರ್ಗಳನ್ನು ನಿಲ್ಲಿಸ್ಕೋಬೋದು, ಆ ರೀತಿಯಾದಂಥ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಆ ಕಡೆ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಇವೆಲ್ಲ ನೋಡ್ತಾ ಇದ್ರಿ, ಕಾರ್ ಸ್ನೇಹಿತರೆ, ನೋಡ್ತಾ ಇದ್ದೀರಿ ನೀವು, ಇಲ್ಲಿ ಅಪಾರ್ಟ್ಮೆಂಟ್ ಮೇಲ್ಗಡೆ ನಾವು ಬಂದಿದ್ದೀವಿ. ಇಲ್ಲಿ ಕೆಲವು ಮನೆಗಳಿದೆ, ಎಲ್ಲ 2 BHK 3 BHK ಮತ್ತು ಒಂದು ರೆಂಟ್ಗೂ ಕೂಡ ನಿಮಗೆ ಅವೈಲೇಬಲ್ ಇದೆ. ಸೊ ಬನ್ನಿ ಸ್ನೇಹಿತರೆ, ಮನೆ ಹೇಗಿದೆ ಅಂತ ನೋಡೋಣ. ನೀವು ನೋಡ್ತಾ ಇದ್ದೀರಿ, ಲಿಫ್ಟು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಂಗೇನೆ ನಿಮಗೆ ಸೇಫ್ಟಿ ಪರ್ಪಸ್ಗೆ ಫೈರ್ ಹೈಡ್ರೆಂಟು ಕೂಡ ನಿಮಗೆ ಫುಲ್ಲು ಆಟೋ ಸಿಸ್ಟಮಲ್ಲಿ ಮಾಡಿದ್ದಾರೆ. ನೋಡಿ, ಮನೆ ಇಲ್ಲಿ ನಿಮಗೆ ಒಂದು ಕಾರಿಡಾರ್, ಇಲ್ಲಿ ಕೂಡ ನಿಮಗೆ ಒಂದು UPS ಪಾಯಿಂಟನ್ನು ಫಿಟ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಶೂದು ರ್ಯಾಕನ್ನು ಇಲ್ಲಿ ಫಿಟ್ ಮಾಡಿದ್ದಾರೆ. ಸೊ ಹಾಗೇನೆ ನೀವು ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ನಿಮಗೆ ಮೈನ್ ಡೋರ್, ಇದು ಮೈನ್ ಡೋರ್ ಬಂದು ಟೀಕುಡ್ಡಲ್ಲಿ ಮಾಡಿರುವಂಥ ಫಸ್ಟ್ ಟೀಕುಡ್ಡಲ್ಲಿ ಮಾಡಿರುವಂಥ ಮೈನ್ ಡೋರ್ ಆಗಿದೆ. ಹಾಗೆಯೇ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಒಂದು ಲಿವಿಂಗ್ ಹಾಲ್, ಇದು ಒಂದು ಲಿವಿಂಗ್ ಬಿಗ್ ಹಾಲ್ ಆಗಿದೆ. ನೀವು ನೋಡ್ತಾ ಇದ್ದೀರಿ, ಫ್ಲೋರಿಂಗು ಕೂಡ ನಿಮಗೆ ವೆಟ್ರಿಫೈಡ್ ಅಲ್ಲಿ ಒಂದು ಒಳ್ಳೆ ಬ್ರೈಟ್ ಬರುವಂತ ಗ್ಲೇಸಿ ವೆಟ್ರಿಫೈಡ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಸೊ ಹಾಗೆಯೇ ನೀವು ಇಲ್ಲಿ ನೋಡ್ತಾ ಇದ್ದೀರಾ, TV ಕ್ಯಾಬಿನೆಟ್ ಕೂಡ ಇಲ್ಲಿದೆ. ಸೊ ಇಲ್ಲಿ ನೀವು ಒಂದು ಆರಾಮಾಗಿ ಒಂದು ಟಿವಿನ ಫಿಕ್ಸ್ ಮಾಡ್ಬೋದು. ಸೊ ಆ ರೀತಿಯಾದಂತಹ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ನೀವು ಮೇಲ್ಗಡೆ ನೋಡ್ತಾ ಇದ್ದೀರಿ, ಮೇಲ್ಗಡೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಫಾಲ್ ಸೀಲಿಂಗ್ ಸಿಂಪಲ್ ಆಗಿ ಮಾಡಿದ್ದಾರೆ. ಬೇಕು ಅಂದ್ರೆ ನೀವು ಇಂಟೀರಿಯರ್ ಮಾಡಿಸ್ಕೋಬಹುದು, ಆ ರೀತಿಯಾದಂಥ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆಯೇ ನಿಮಗೆ ಗಾಳಿ ಬೆಳಕು ಬರಲಿ ಅಂತ ಹೇಳಿ ನಿಮಗೆ ಒಂದು ಸ್ಲೈಡಿಂಗ್ ವಿಂಡೋಸ್ಗಳನ್ನು ಕೂಡ ಫಿಟ್ ಮಾಡಿದ್ದಾರೆ. ಒಂದು ಪೂಜಾ ರೂಮ್ ಅನ್ನ ಇಲ್ಲಿ ಫಿಟ್ ಮಾಡಿದ್ದಾರೆ, ಪೂಜಾ ರೂಮ್ ಸೆಟಪ್ ಮಾಡಿದ್ದಾರೆ. ಇದು ಒಂದು ಫಸ್ಟ್ ರೂಮ್. ಇದು ನಿಮಗೆ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟನ್ ಇಲ್ಲಿ ಫಿಕ್ಸ್ ಮಾಡಬಹುದು. ಸೊ ಆ ರೀತಿಯಾದಂತ ಒಂದು ರೂಮ್ ಅನ್ನು ವ್ಯವಸ್ಥೆ ಮಾಡಿದ್ದಾರೆ. ಒಂದು ಡ್ರೆಸ್ಸಿಂಗ್ ಮಿರರ್ ಕೂಡ ಫಿಟ್ ಮಾಡಿದ್ದಾರೆ. ಸೊ ಹಾಗೇನೆ ನಿಮಗೆ ವೆಂಟಿಲೇಷನ್, ಗಾಳಿ ಬೆಳಕಿಗೆ ವಾರ್ಡ್ರೋಬ್ ಕೂಡ ಮಾಡಿದ್ದಾರೆ. ವಾರ್ಡ್ರೋಬ್ ಮಾಡಿದ್ದಾರೆ. ಇದು ಒಂದು ಬಾತ್ರೂಮ್, ಇದು ವೆಸ್ಟರ್ನ್ ಸ್ಟೈಲ್ ಅಲ್ಲಿ ಮಾಡಿದ್ದಾರೆ. ಕಮೋಡ್, ಸಿಂಕ್ ಮತ್ತೆ ಶವರ್ ಎಲ್ಲ ಫಿಟ್ ಮಾಡಿದ್ದಾರೆ. ಸೊ ಇದು ಒಂದು ಬಾತ್ರೂಮ್, ಒಂದು ಬಾಲ್ಕನಿ ಮಾಡಿದ್ದಾರೆ. ಈ ಮನೆಗೆ 3 ಬೆಡ್ರೂಮ್ಸ್ ಇದ್ದು ಆಲ್ರೆಡಿ ಒಂದು ರೂಮ್ ನಾನು ತೋರಿಸಿದ್ದೀನಿ. ಇವಾಗ ಸೆಕೆಂಡ್ ಬೆಡ್ರೂಮ್ ಏನಿದೆ ನೋಡೋಣ. ಇದನ್ನು ಕೂಡ ಒಂದು ಮಾಸ್ಟರ್ ಬೆಡ್ರೂಮ್ ಆಗಿದೆ. ಇಲ್ಲೂ ನೀವು ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟನ್ ಇಲ್ಲಿ ಫಿಕ್ಸ್ ಮಾಡಬಹುದು. ಸೊ ಆ ರೀತಿ ವ್ಯವಸ್ಥೆ ಇರುವಂತಹ ರೂಮ್ ಆಗಿದೆ. ವಾರ್ಡ್ರೋಬ್ ಮಾಡಿದ್ದಾರೆ. ಸೊ ಹಾಗೆ ಮೇಲ್ಗಡೆ ಸಜ್ಜನ ಕೂಡ ಕವರ್ ಮಾಡಿದ್ದಾರೆ. ಸೊ ಇಲ್ಲಿ ನಿಮಗೆ ಬಾತ್ರೂಮ್, ಈ ರೂಮ್ಗೆ ಅಟ್ಯಾಚ್ ಬಾತ್ರೂಮ್. ಇಲ್ಲೂ ಕೂಡ ಕಮೋಡ್, ಸಿಂಕ್, ಮಿರರ್ ಮತ್ತೆ ನಿಮಗೆ ಎಕ್ಸಿಸ್ಟ್ ಫ್ಯಾನ್, ಶವರ್, ಟ್ಯಾಪ್ಗಳು ಪ್ರತಿಯೊಂದು ಕೂಡ ಒಂದು ಒಳ್ಳೆ ಬ್ರ್ಯಾಂಡ್ ಅಲ್ಲಿ ಮಾಡಿರುವಂತ ಬಾತ್ರೂಮ್ ಆಗಿದೆ. ಇದು ಕಾಮನ್ ಬಾತ್ರೂಮ್ ಮಾಡಿದ್ದಾರೆ. ಸೊ ಇದು ಇಲ್ಲೇ ಇದೊಂದು ಕಾಮನ್ ಬಾತ್ರೂಮ್ ಇದು. ಸೊ ಇದನ್ನು ಕೂಡ ಒಂದು ಒಳ್ಳೆ ರಾಯಲ್ ಆಗಿ ಮಾಡಿರುವಂತ ಬಾತ್ರೂಮ್ ಆಗಿದೆ. ಒಂದು 3rd ಬೆಡ್ರೂಮ್ ಇದೆ. ಸೊ ಇಲ್ಲೂ ಕೂಡ ನೀವು ಆರಾಮಾಗಿ ಒಂದು ದೊಡ್ಡ ಕಾಟನ್ ಫಿಕ್ಸ್ ಮಾಡಬಹುದು. ಆ ರೀತಿಯಾದಂತ ವಿಶಾಲವಾದಂತ
ರೂಮ್ ಆಗಿದೆ. ಇದು ಒಂದು ನಿಮಗೆ ಒಂದು ಡೈನಿಂಗ್ ಹಾಲ್ ಟೈಪ್ ಒಂದು ಹಾಲ್ ಟೈಪ್ ಮಾಡಿದ್ದಾರೆ. ಇದು ಒಂದು ಸ್ಮಾಲ್ ಹಾಲ್ ಟೈಪ್ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ನೀವು ಡೈನಿಂಗ್ ಹಾಲ್ ಅಲ್ಲಿ ನಿಮ್ದು ಪ್ಲೇಟ್ಸ್ ಗ್ಲಾಸ್ಗಳು ಎಲ್ಲ ಇಲ್ಲಿ ಇಟ್ಕೋಬಹುದಾಗುತ್ತೆ ಅಂತ ಕಬೋರ್ಡ್ ವ್ಯವಸ್ಥೆ. ಹಾಗೇನೆ ಇಲ್ಲೂ ಕೂಡ ಒಂದು ಬಾಲ್ಕನಿ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಿ ಬಾಲ್ಕನಿ ವ್ಯವಸ್ಥೆ ಇಲ್ಲಿ ನೋಡ್ತಾ ಇದ್ದೀರಾ. ನಿಮಗೆ ಇಲ್ಲಿ ಆರಾಮಾಗಿ ರಿಂಗ್ ರೋಡ್ ಕಾಣ್ತಾ ಇದೆ ನೋಡಿ. ಎಂಟೈರ್ ಮೈಸೂರು ನೋಡ್ಬೋದು ನಿಮಗೆ. ಆ ರೀತಿಯಾಗಿ ಒಂದು ವ್ಯೂ ಇರುವಂತ ಅಪಾರ್ಟ್ಮೆಂಟ್ ಆಗಿದೆ. ಓಕೆ ಸ್ನೇಹಿತರೆ, ಬನ್ನಿ ಕಿಚನ್ ಹೇಗಿದೆ ಅಂತ ನೋಡೋಣ. ಕಿಚನ್ ಒಂದು ಇಟಾಲಿಯನ್ ಸ್ಟೈಲ್ ಅಲ್ಲಿ ಮಾಡಿರುವಂತ ಕಿಚನ್ ಆಗಿದೆ. ಸೊ ನೀವು ನೋಡ್ತಾ ಇದ್ದೀರಿ ಕಬೋರ್ಡ್ಗಳು ಇಲ್ಲಿ ನಿಮಗೆ ಥಿಂಗ್ಸ್ ಇಟ್ಕೊಳ್ಳಕ್ಕೆ, ಕಿಚನ್ ಐಟಮ್ ಇಟ್ಕೊಳ್ಳಕ್ಕೆ ಕಬೋರ್ಡ್ಗಳು ಮಾಡಿದ್ದಾರೆ. ಮತ್ತೆ ಇಲ್ಲಿ ನೋಡಿ ನೀವು ರ್ಯಾಕ್ಸ್ ಇಟಾಲಿಯನ್ ಸ್ಟೈಲ್ ಅಲ್ಲಿ ಮಾಡಿದ್ದಾರೆ ಇದು ಕಬೋರ್ಡ್ಗಳು. ಸೊ ಇದನ್ನು ಕೂಡ ಒಂದು ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಸಿಂಕ್ ಇದೆ. ಮತ್ತೆ ಇಲ್ಲಿ ನಿಮಗೆ ಸಪ್ರೇಟ್ ಇಲ್ಲಿ ವಾಷಿಂಗ್ ಏರಿಯಾ ಮಾಡಿದ್ದಾರೆ. ಇಲ್ಲಿ ನೀವು ಕಿಚನ್ ಇದನ್ನೆಲ್ಲ ವಾಶ್ ಮಾಡ್ಕೊಳ್ಳಕ್ಕೆ, ಮತ್ತೆ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳಕ್ಕೆ ಪಾಯಿಂಟ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬಹುದು. ಹಂಗೇನೆ ಗ್ಯಾಸ್ ಪೈಪ್ ಕನೆಕ್ಷನ್ ಕೂಡ ಇಲ್ಲೇ ಇದೆ. ನೀವು ಸ್ನೇಹಿತರೆ, ಇದು ನೋಡ್ತಾ ಇರ್ಬೋದು ನೀವು. ಈ ಅಪಾರ್ಟ್ಮೆಂಟ್ ಅಲ್ಲಿ ನಾವು ಟೆರೆಸ್ ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಎಂಟರ್ ಮೈಸೂರನ್ನೇ ವ್ಯೂ ಮಾಡ್ಬೋದು ನೋಡಿ. ನಿಮ್ಗೆ ಅಲ್ಲೇನೆ ಚಾಮುಂಡಿ ಬೆಟ್ಟ ಕಾಣ್ತಾ ಇದೆ. ಸೊ ಇದು ರಿಂಗ್ ರೋಡು ಕೂಡ ವೆರಿ ನಿಯರ್ ಅಲ್ಲೇ ಇದೆ ನೋಡಿ. ನೀವು ಅಲ್ಲೇ ನೋಡ್ತಾ ಇದ್ದೀರಾ ವೆಹಿಕಲ್ ಮೂವ್ ಆಗ್ತಾ ಇರೋದು. ಸೊ ಇಲ್ಲಿ ಸುಮಾರು ಒಳ್ಳೆ ಪ್ರೈಮ್ ಲೊಕೇಶನ್ ಆಗಿದ್ದು. ಇಲ್ಲಿ ಒಳ್ಳೊಳ್ಳೆ ಮನೆಗಳು ಕೂಡ ಒಳ್ಳೊಳ್ಳೆ ಲೇಔಟ್ ಆಗಿದೆ. ಲೇಔಟ್ಗಳು ಕೂಡ ಇಲ್ಲಿ ಇದೆ. ಸೊ ನೀವು ನೋಡ್ತಾ ಇದ್ದೀರಾ ಎಲ್ಲ ಮೈಸೂರಲ್ಲಿ ಕಾಣ್ತಾ ಇದೆ. ಲಕ್ಕಳಿ ನೀವು ನೋಡ್ತಾ ಇದ್ದೀರಿ. ಲಕ್ಕಳಿ ಒಂದು ಮೈಸೂರಿಗೆ ಒಂದು ಪ್ರೈಮ್ ಲೊಕೇಶನಲ್ಲಿ ಇರುವಂಥ ಏರಿಯಾ ಆಗಿದೆ. ನೀವು ನೋಡ್ತಾ ಇದ್ದೀರಿ ಅಲ್ಲಿ ಸ್ಕೇಟಿಂಗ್ ಗ್ರೌಂಡು ಕೂಡ ಇದೆ. ಓಕೆ ಸ್ನೇಹಿತರೆ, ನೀವೇನಾದ್ರೂ ಈ ಅಪಾರ್ಟ್ಮೆಂಟಲ್ಲಿ ನೀವು ಫ್ಲಾಟ್ಗಳನ್ನ ಬೈ ಮಾಡಬೇಕು ಅಂತ ಇರೋದು 2 BHK ಇದೆ, 3 BHK ಇದೆ. ಇವನ್ ರೆಂಟಲ್ ಪರ್ಪಸ್ಸು ಕೂಡ ಇದೆ. ನೀವು ಮೈಸೂರಲ್ಲಿ ಏನಾದ್ರೂ ಒಂದು ಅಪಾರ್ಟ್ಮೆಂಟಲ್ಲಿ ಒಂದು ಪ್ಲಾಟ್ನ ನೋಡಬೇಕು ಅಂತ ಇರೋದು, ಸೊ ಇಮಿಡಿಯೇಟ್ ನೀವು ಡಿಸ್ಪ್ಲೇಲಿ ಕಾಣೋ ನಂಬರ್ಗೆ ಕಾಲ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಪೇಜನ್ನು ಫಾಲೋ ಮಾಡಿ, ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.